ಸಂಪುಟ ವಿಸ್ತರಣೆ ನಿಗಮ ಮಂಡಳಿ ನೇಮಕ ಮೈತ್ರಿ ಪಕ್ಷಗಳ ನಡುವೆ ಸಮನ್ವಯ ಸೂತ್ರ. ಕಾಂಗ್ರೆಸ್ ಶಾಸಕರ ಸಿಟ್ಟು ಶಮನಕ್ಕೆ ಸಮನ್ವಯ ಸಮಿತಿ ಸಭೆ. ಸಮನ್ವಯ ಸಭೆಗೂ ಮೊದಲು ಕಾಂಗ್ರೆಸ್ ಹಿರಿಯ ನಾಯಕರ ಸಭೆ. ಅತೃಪ್ತರ ಮನವೊಲಿಕೆ. ಸಂಪುಟ ವಿಸ್ತರಣೆ ಬಗ್ಗೆ ಮಹತ್ವದ ಚರ್ಚೆ. ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯ, ವೇಣುಗೋಪಾಲ್ ಮುಂದಾಳತ್ವ. ಮೈತ್ರಿ ಸರ್ಕಾರಕ್ಕೆ ಮಾಡಿಲ್ಲ ಮಡಿ ಪರಿಸ್ಥಿತಿ. ತೋಳ ಬಂದು ಗುಹೆಯಲ್ಲಿದೆ ಅಂದ್ರು ಡಿವಿಎಸ್. ಕಾಂಗ್ರೆಸ್ನಿಂದ ಮಾನಸಿಕವಾಗಿ ದೂರ ಆಗಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ. ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್. ಸಂಪುಟ ಸಭೆಗೆ ರಮೇಶ್ ಜಾರಕಿಹೊಳಿ ಗೈರು. ಡಿವಿಎಸ್ ಕೋಟಾ ಹೇಳಿಕೆಗೂ ರಮೇಶ್ ನಡೆಗೂ ಲಿಂಕ್ ಇದೆಯಾ? ಎಷ್ಟೇ ಭೂಕಂಪ ಆದರೂ ನಮ್ಮ ಸರ್ಕಾರ ಅಲುಗಾಡಿಸಕ್ಕಾಗಲ್ಲ. 6 ತಿಂಗಳಿಂದ ವಿರುದ್ಧ ಇದೇ ಕಥೆ ಅಂದ್ರು ಸಿಎಂ. ಕುದುರೆ ವ್ಯಾಪಾರಕ್ಕೆ ಬಿಜೆಪಿ ನಾಯಕರ ಮಾತೇ ಸಾಕ್ಷಿ ಅಂದ್ರು ಸಚಿವ ಡಿಕೆಶಿ. ಚನ್ನಪಟ್ಟಣ ಜೆಡಿಎಸ್ನಲ್ಲಿ ಭಿನ್ನ ಮತ ಸ್ಫೋಟ. ಕೈ ಮಿಲಾಯಿಸಿದ ಜೆಡಿಎಸ್ ಮುಖಂಡರು. ಕಚೇರಿ ಧ್ವಂಸ. ಪೀಠೋಪಕರಣ ಉಡಿ. ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಐಎಸ್ಸಿಯ ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಸ್ಫೋಟ. ಮೈಸೂರು ಮೂಲದ ಇಂಜಿನಿಯರ್ ಸಾವು. 3 ಸ್ಥಿತಿ ಗಂಭೀರ. ಹೈಡ್ರೋಜನ್ ಸಿಲಿಂಡರ್ ಸ್ಫೋಟದಿಂದ ನಡೆಯಿತು ಈ ಅವಘಡ. ಅಂಬರೀಷ್ಗೆ ದೇವೇಗೌಡ, ಪುನೀತ್ ರಾಜ್ಕುಮಾರ್ ಪುಷ್ಪ ನಮನ. ಅಭಿಮಾನಿಗಳಿಗೆ ಅಂಬಿ ಕುಟುಂಬದ ವೆಜ್ ಊಟ. ರಾಗಿ ಮುದ್ದೆ, ಕಾಳು ಸಾರು ಜೊತೆ ಮೈಸೂರು ಪಾಕ್. ಆಗಸ್ಟಾ ವೆಸ್ಟ್ಲ್ಯಾಂಡ್ ಕ್ಯಾಪ್ಟರ್ ಖರೀದಿ ಹಗರಣ ಆರೋಪಿ ಮಿಶೆಲ್ 5 ದಿನ ಸಿಬಿಐ ಕಸ್ಟಡಿಗೆ. ಹಗರಣದ ದಲ್ಲಾಳಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ಮುಂದಕ್ಕೆ. ಆಗಸ್ಟಾ ಮಧ್ಯವರ್ತಿಯಿಂದ ಎಲ್ಲ ಸೀಕ್ರೆಟ್ ಬಹಿರಂಗ. ರಾಜಕೀಯ ಮುಖವಾಡ ಬಿಚ್ಚಿ ಬೀಳುತ್ತೆ. ಸೋನಿಯಾ ಗಾಂಧಿ ಪಾತ್ರದ ಬಗ್ಗೆಯೂ ಮೋದಿ ಉಲ್ಲೇಖ. ಜಯಲಲಿತಾ 2ನೇ ವರ್ಷದ ಪುಣ್ಯಸ್ಮರಣೆ. ಅಣ್ಣಾ ಪ್ರತಿಮೆ ಎದುರು ಮೌನ ರ್ಯಾಲಿ. ತಮಿಳುನಾಡು ಸಿಎಂ ಡಿಸಿಎಂ ಕೂಡ ಭಾಗಿ. ಪೊಲೀಸ್ ಹತ್ಯೆಯಲ್ಲಿ ನನ್ನ ಪಾತ್ರ ಇಲ್ಲ. ಸಿಬಿಐ ತನಿಖೆ ಆಗಲಿ ಎಂದರು ಬಜರಂಗ ದಳ ಪ್ರವೀಣ್ ಭಾಟಿ. ಅಜ್ಞಾತ ಸ್ಥಳದಿಂದ ವಿಡಿಯೋ ರಿಲೀಸ್. ಔಷಧ ತಯಾರಿಕೆ ಘಟಕದಲ್ಲಿ ಸ್ಫೋಟ. ಗಾಯಗೊಂಡ ಸಿಬ್ಬಂದಿ ನೆರಳಾಟ. ಕ್ಷಿಪ್ರ ಕಾರ್ಯಾಚರಣೆಯಿಂದ ತಪ್ಪಿದ್ದು ಭಾರೀ ಅನಾಹುತ. ಸೀಮಾಂಧ್ರದಲ್ಲಿ ಕಾಂಗ್ರೆಸ್ ಬೃಹತ್ ರ್ಯಾಲಿ. ಮತ್ತೊಂದು ಮಹಾಗಠಬಂಧನ ವೇದಿಕೆ. ರಾಹುಲ್ ನಾಯ್ಡು ಬಲ ಪ್ರದರ್ಶನ. ರಾಜಸ್ಥಾನದಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ರ್ಯಾಲಿ. ಕಾಂಗ್ರೆಸ್ ವಿರುದ್ಧ ರಣಕಹಳೆ. ಗೆಲ್ಲಲೇಬೇಕೆಂದು ಹಠ ತೊಟ್ಟು ಕೂತಿವೆ ಕಾಂಗ್ರೆಸ್ ಬಿಜೆಪಿ. ಈರುಳ್ಳಿ ಬೆಲೆ ದಾಖಲೆ ಕುಸಿತ. 1 ಕೆಜಿ ಈರುಳ್ಳಿಗೆ ಬರೀ 50 ಪೈಸೆ. ಮಾರೋದಕ್ಕೂ ಹಿಂದೇಟು ಹಾಕ್ತಾ ಇದ್ದಾನೆ ಮಧ್ಯಪ್ರದೇಶ ರೈತ. ನಾಳೆಯಿಂದ ಇಂಡೋ ಆಸೀಸ್ ಬಿಗ್ ಟೆಸ್ಟ್ ಸೀರೀಸ್. ಅಡಿಲೇಡ್ನಲ್ಲಿ ಮೊದಲ ಟೆಸ್ಟ್ ಪಂದ್ಯ ಶುಭಾರಂಭದ ನಿರೀಕ್ಷೆಯಲ್ಲಿ ಉಭಯ ತಂಡಗಳು. ಕ್ರಿಕೆಟ್ಗೆ ಗುಡ್ಬೈ ಹೇಳಿದ ಗೌತಮ್ ಗಂಭೀರ್ ರಾಜಕೀಯದತ್ತ ಚಿತ್ತ. ದೆಹಲಿ ಅಥವಾ ಆಪ್ನತ್ತ ಗಂಭೀರ ಚಿತ್ತ. ಶೀಘ್ರದಲ್ಲೇ ಕೊಡ್ತಾರಂತೆ ಸಿಹಿ ಸುದ್ದಿ. ಕನ್ನಡ ನಿಘಂಟು ತಜ್ಞ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯಗೆ ಭಾಷಾ ಸಮ್ಮಾನ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅನುಶ್ರೇಣಿ ಯಜಮಾನಿಕೆ ಕೃತಿಗೆ ಒಲಿದ ಪ್ರಶಸ್ತಿ. ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ. ಪೀಠ ತ್ಯಜಿಸಿದ ವಿರಕ್ತ ಮಠದ ಜಯಬಸವಾನಂದ ಶ್ರೀ. ಸತ್ಯಾಂಶ ಅವರೊಬ್ಬರಿಗೂ ಪೀಠ ತ್ಯಾಗ. ಬಿಬಿಎಂಪಿ ಉಪಮೇಯರ್ ಎಲೆಕ್ಷನ್. ಮೈತ್ರಿ ಪಕ್ಷದ ಅಭ್ಯರ್ಥಿ ಭದ್ರೇಗೌಡ ವಿರೋಧ ಆಯ್ಕೆ. ಸ್ಥಾಯಿ ಸಮಿತಿಗಳಿಗಾಗಿ ಅಸಮಾಧಾನ. ವಾಕ್ಸಮರ. ವಿಜಯ್ ಮಲ್ಯಗೆ ಶುರುವಾಯಿತು ಮೋದಿ ಟೆನ್ಷನ್. ಸಾಲ ತೀರಿಸ್ತೀನಿ ಅಂತ ಟ್ವೀಟ್ ಮೇಲೆ ಟ್ವೀಟ್. ಜೈಲು ಶಿಕ್ಷೆ ತಪ್ಪಿಸಿಕೊಳ್ಳಲು ಮಧ್ಯದೊರೆ ಹೊಸ ಪ್ಲಾನ್. ಸಾಕು ನಾಯಿ ಮೇಲೆ ಮಾರಣಾಂತಿಕ ಹಲ್ಲೆ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಹಲ್ಲೆ ದೃಶ್ಯ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಡಾಗ್ ವಾರ್. ಹುಲಿ ಹುಡುಕಲು ಬಂದ ಆನೆ ಮಿಸ್. ಪಟಾಕಿ ಸದ್ದಿಗೆ ಓಡೋದ ಅಶೋಕ. 4 ಆನೆಗಳ ಪೈಕಿ 1 ಆನೆ ಮಿಸ್ಸಿಂಗ್. ತುಮಕೂರಿನಲ್ಲಿ ಮಾನಸಿಕ ಅಸ್ವಸ್ಥನ ರಂಪಾಟ. ಅಂಡರ್ ಪಾಸ್ ಮೇಲೆ ಹತ್ತಿ ಹಂಗಾಮ. ಹರಸಾಹಸ ಮಾಡಿ ಆಶ್ವಾಸನೆ ಕೆಳಗಿಳಿಸಿದ ಪೊಲೀಸರು. ವಿದ್ಯಾರ್ಥಿಗಳನ್ನು ಕಿಡ್ನಾಪ್ ಮಾಡಿದ ಉದ್ಯಮಿ ಅರೆಸ್ಟ್. ಅಪಹರಣಕಾರ ಸುಳಿವು ಬಿಚ್ಚಿಟ್ಟ ಸಿಸಿಟಿವಿ. ಟ್ಯೂಷನ್ ಮಕ್ಕಳನ್ನು ಕೆಣಕಿದ್ದಕ್ಕೆ ಇದೀಗ ತನಿಖೆಯ ಬಿಸಿ. ತಂಗಿಯನ್ನು ಚುಡಾಯಿಸಿದ್ದವನಿಗೆ ಬಟ್ಟೆ ಬಿಚ್ಚಿಸಿ ಅವಮಾನ. ಅವಮಾನದ ಸಹಿಸಿದ ಅಣ್ಣನ ಬರ್ಬರ ಕೊಲೆ. ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಬಚ್ಚಿಟ್ಟುಕೊಂಡಿದ್ದವರು ಈಗ ಅಂದರ್. ಬೈಕ್ನಲ್ಲಿ ಬಂದು ಅಡ್ರೆಸ್ ಕೇಳೋಣಪ್ಪ. ಬೆಂಗಳೂರಿಗೆ ಮತ್ತೆ ಸರಗಳರ ಗ್ಯಾಂಗ್ ಎಂಟ್ರಿ. ಒಂದೇ ವಾರದಲ್ಲಿ 10ಕ್ಕೂ ಹೆಚ್ಚು ಕಡೆ ಸರಗಳತನ. ಕಾಡಾನೆಗಳ ದಾಳಿ. ರಾಗಿ ಭತ್ತದ ಬೆಳೆನಾಶ. ಚನ್ನಪಟ್ಟಣ ತಾಲೂಕಿನ ಕೆಲ ಹಳ್ಳಿಗಳಲ್ಲಿ ಆತಂಕ. ಕಾಡಂಚಿನ ಗ್ರಾಮಗಳಲ್ಲಿ ಇನ್ನೂ ಮುಗಿಯದ ಆತಂಕ. ಕೆಜಿಎಫ್ 2ನೇ ಟ್ರೈಲರ್ ರಿಲೀಸ್. ಲೋಕಲ್ ಸ್ಟಾರ್ ಅಣ್ಣ ತಮ್ಮ ಇದೀಗ ನ್ಯಾಷನಲ್ ಹೀರೋ. ಟ್ವಿಟರ್ ಪೇಜ್ನಲ್ಲೂ ಬದಲಾದ ಸ್ಟೇಟಸ್.